ನಮಸ್ಕಾರ, ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವಾಗ ಜಸ್ಟ್ IBPS ಇಂದ ಒಂದು ಅಪ್ಡೇಟ್ ಬಂದಿರೋದು. IBPS ಕ್ಲರ್ಕ್ ಎಕ್ಸಾಮ್ ಏನು ನಡೆದಿತ್ತಲ್ಲ, ಆ ಎಕ್ಸಾಮ್ದು ರಿಸಲ್ಟ್ ಬಂದಿದೆ. ಇವಾಗ ತಾನೇ ರಿಸಲ್ಟ್ ಬಂದಿರೋದು. ಯಾರು ಚೆಕ್ ಮಾಡ್ಕೊಂಡಿಲ್ಲ, ಇಲ್ಲಿ ವೆಬ್ಸೈಟ್ಗೆ ಹೋಗಿ ಇಲ್ಲಿಂದ ಚೆಕ್ ಮಾಡ್ಕೋಬೋದು. ಇಲ್ಲಿ ಫಸ್ಟಿಗೆ ಕಾಣಿಸ್ತಿದೆ ನೋಡಿ, CRP CSAXV ಅಂತೇಳಿ. ಇದು 15th ಆವೃತ್ತಿ ಐತೆ. ರಿಸಲ್ಟ್ ಇಲ್ಲಿಂದ ಡೈರೆಕ್ಟ್ ಚೆಕ್ ಮಾಡ್ಕೋಬೋದು. ಇಲ್ಲಿಂದ ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಿಂದ ಓಪನ್ ಆಗಲಿಲ್ಲ ಅಂತಂದರೆ ಡೈರೆಕ್ಟ್ ನೀವು ವಾಪಸ್ ಇಲ್ಲಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟಿವ್ ಅಂತೇಳಿ ಒಂದು ಇದು ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ November 20 ನೋಡಿರಿ, ಇವತ್ತು ಬಂದಿರೋದು ಇದು ರಿಸಲ್ಟ್. ಇಲ್ಲಿಂದ ಕ್ಲಿಕ್ ಮಾಡಿ ನೀವು ರಿಸಲ್ಟ್ ನೋಡ್ಬೋದು. ಓಕೆ, ಇಲ್ಲಿ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಆಮೇಲೆ ನಿಮ್ಮ ಪಾಸ್ವರ್ಡ್ ನೆನಪಿದ್ರೆ ಪಾಸ್ವರ್ಡ್ ಹಾಕ್ಬೋದು. ಇಲ್ಲ ಅಂತಂದರೆ ಡೇಟ್ ಆಫ್ ಬರ್ತ್ ಫಸ್ಟ್ 2 ಲೆಟರ್. ಡೇಟ್ 7 ಇತ್ತಂತಂದರೆ 07 ಅಂತ ಹಾಕ್ರಿ. 7 ಇತ್ತಂದರೆ 07 ಅಂತ ಹಾಕಬೇಕು. ಮಂತ್ 8th ಮಂತ್ ಆಗಸ್ಟಲ್ಲಿದ್ದರೆ ಈಗ ಒಂದು ಬಾರ್ ಕೊಟ್ಟು 08 ಹಾಕ್ಬೇಕು, ಈ ರೀತಿ. ಆಮೇಲೆ ಇಯರ್ 2004 ಈ ಥರ ಇತ್ತಂದರೆ ಇವೆರಡು ಲಾಸ್ಟ್ ನಂಬರ್ ಹಾಕಬೇಕು, 04 ಅಂತೇಳಿ ಇಲ್ಲಿ ಹಾಕಿ. ಆಮೇಲೆ ನಿಮ್ಮದು ಕ್ಯಾಪ್ಚಾವನ್ನು ಎಂಟ್ರ್ ಮಾಡಿ ಲಾಗಿನ್ ಆದರೆ ರಿಸಲ್ಟ್ ಬರುತ್ತೆ. ಒಬ್ಬ ಸಬ್ಸ್ಕ್ರೈಬರ್ಸ್ ಮಾಡಿ ನೋಡೋಣ ನಾವು ಇವಾಗ. ಯಾರ್ಯಾರ್ದು ಕ್ಲಿಯರ್ ಆಗಿದೆ ಅವರು ಮೇನ್ಸ್ ಜಾಸ್ತಿ ಇವಾಗ 9 ದಿನ ಅಷ್ಟೇ ಟೈಮ್ ಇರೋದು ನಿಮಗೆ. ಇವಾಗ 20 ಅಲ್ಲ 29 ಮೇನ್ಸ್ ಎಕ್ಸಾಮ್ ಐತೆ. ಅಷ್ಟು ದಿನದಲ್ಲಿ ನೀವು ಜನರಲ್ ಅವೇರ್ನೆಸ್ ಮತ್ತು ಮಾರ್ಕ್ ಕೊಡೋದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ರೆಗ್ಯುಲರಾಗಿ ಡೈಲಿ ಒಂದು ಮಾರ್ಕ್ ಕೊಡ್ರಿ. 9 ದಿನದಲ್ಲಿ ಅಟ್ಲೀಸ್ಟ್ 8 ಮಾರ್ಕರ ಕೊಡಬೇಕು. ಆಮೇಲೆ ಈ ಜನರಲ್ ಅವೇರ್ನೆಸ್ ಲಾಸ್ಟ್ 6 ಮಂತಿಂದ ಏನಾದ್ರು ಓದಿದರೆ ಅದು ವಾಪಸ್ ರಿವಿಷನ್ ಮಾಡಿಕೊಳ್ರಿ. ಓಕೆ, ಯಾರ್ಯಾರ್ದು ಕ್ಲಿಯರ್ ಆಗಿಲ್ಲ ಅಲ್ಲ ಅಂಥವ್ರು ಇವಾಗ ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆಯೂ ಇಲ್ಲ. RRB POದು ಮತ್ತು RRB ಕ್ಲರ್ಕ್ದು ಎರಡರದ್ದು ವೇಕೆನ್ಸಿ ಕರ್ನಾಟಕದಲ್ಲಿ ಜಾಸ್ತಿ ಇರೋದ್ರಿಂದ ಆ ಎಕ್ಸಾಮ್ಸ್ಗಳ ಕಡೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಇವಾಗಲೇ ನಾವು ಈ ಚಾನಲಲ್ಲಿ RRB ಕ್ಲರ್ಕ್ ಮತ್ತು POದು ಲಾಸ್ಟ್ ಪ್ರೀವಿಯಸ್ ಇಯರ್ ಮೇನ್ಸ್ ಪ್ರಿಲಿಮ್ಸ್ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋಗಳು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ RRB 2025 ಅಂತೇಳಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಇವಾಗ ಇವ್ರ ವಿಡಿಯೋ ಇವ್ರದ್ದು ರಿಸಲ್ಟ್ ನೋಡೋಣ ಏನಾಗಿದೆ ಅಂತೇಳಿ. ಅವರಿಗೆ ಅದು ಓಪನ್ ಆಗ್ತಿಲ್ಲ ಅಂತೇಳಿ ಕಮೆಂಟ್ ಮಾಡಿದರು. ಓಕೆ, ಈ ರೀತಿ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಆಯಿತು. ಓಕೆ, ಇಲ್ಲಿ ನೋಡ್ಬೋದು. ವಾವ್, ಅವ್ರದ್ದು ಆಗಿದೆ. ಇಲ್ಲಿ ಕಂಗ್ರ್ಯಾಚುಲೇಷನ್ ಬಂದಿದೆ ಅಂತಂದರೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ ಅಂತ ಅರ್ಥ. ಯು ಹ್ಯಾವ್ ಬಿನ್ ಪ್ರೊವಿಷನಲಿ ಶಾರ್ಟ್ ಲಿಸ್ಟೆಡ್ ಫಾರ್ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಟು ಹೆಲ್ಡ್ ಆನ್ 29/11/2025. ಇದೇ 29/11/2025. ಇವಾಗ ಇದೇ ಮಂತಲ್ಲೇ ಶನಿವಾರ ಅಂದರೆ ಸ್ಯಾಟರ್ಡೆ 29ಗೆ ಕಂಡಕ್ಟ್ ಮಾಡಲಾಗುತ್ತೆ. ಇವತ್ತಿರೋದು 20, ಇನ್ನೊಂದು 9 ಡೇಸಲ್ಲಿ ಮೇನ್ಸ್ ಎಕ್ಸಾಮ್ ಐತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಮೇನ್ಸ್ ಎಕ್ಸಾಮ್. ಯಾರ್ಯಾರ್ದು ಕ್ಲಿಯರ್ ಆಗಿದೆ ಅವ್ರದ್ದು ಕ್ಲಿಯರ್ಡ್ ಅಂತ ಕಮೆಂಟ್ ಮಾಡಿ. ಕ್ಲಿಯರ್ ಆಗದೆ ಇರೋರು RRB ಎಕ್ಸಾಮ್ಸ್ಗಳಿಗೆ ಫೋಕಸ್ ಮಾಡಿರಿ. ಇವಾಗ RRB PO ಎಕ್ಸಾಮ್ ಐತೆ, ಆಮೇಲೆ December 6, 5 ಅವಾಗ ಮೇನ್ಸ್ ಕ್ಲರ್ಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. RRB ಕ್ಲರ್ಕಿಂದ ಆ ಎಕ್ಸಾಮ್ಗಳಿಗೆ ಜಾಸ್ತಿ ಒತ್ತು ಕೊಟ್ಟು ನಾವು ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.